ಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾದ ಶೀಳನೆರೆ ಅಂಬರೀಶ್ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಅಂಬರೀಶ್ ಅವರಿಗೆ ನಾಯಕತ್ವ ಗುಣಗಳಿವೆ. ಮುಂದೊಂದು ದಿನ ತಾಲೂಕಿನ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಇಂದ್ರಮ್ಮ ಕೃಷ್ಣ ಆಶಯ. ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಸಂಘಟನಾ ಚತುರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಳನೆರೆ ಅಂಬರೀಶ್ ಅವರನ್ನ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಇಂದ್ರಮ್ಮ ಅವರು ಅಂಬರೀಶ್ ಅವರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ನನ್ನ ಪೂಜ್ಯ ಪತಿಯವರಾದ ರಾಜ್ಯ ವಿಧಾನಸಭೆಯ ಮಾಜಿ ಅಧ್ಯಕ್ಷ ದಿವಂಗತ ಕೃಷ್ಣ ಅವರ ಅಪ್ಪಟ ಅಭಿಮಾನಿಯಾಗಿರುವ ಅಂಬರೀಶ್ ಅವರಿಗೆ ಉಜ್ವಲವಾದ ಭವಿಷ್ಯವಿದೆ. ಬಡವರು ಮತ್ತು ದೀನ ದಲಿತರ ಸೇವೆಯಲ್ಲಿ ಭಗವಂತನನ್ನ ಕಾಣುವ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇರುವ ಅಂಬರೀಶ್ ತಮ್ಮ ಜೀವನದಲ್ಲಿ ಸರಳತೆ ಹಾಗೂ ಸಜ್ಜನಿಕೆಯನ್ನ ಮೈಗೂಡಿಸಿಕೊಂಡಿರುವ ಆದರ್ಶ ರಾಜಕಾರಣಿಯಾಗಿದ್ದಾರೆ. ಕೃಷ್ಣ ಅವರ ಅಪ್ಪಟ ಅನುಯಾಯಿಯಾಗಿ ಗಾಂಧಿವಾದವನ್ನ ಮೈಗೂಡಿಸಿಕೊಂಡು ಕಷ್ಟದಲ್ಲಿರುವ ಜನರಿಗೆ ಕೈಲಾದ ಸಹಾಯವನ್ನ ಮಾಡ್ತಾ ಇರುವ ಅಂಬರೀಶ್ ಕೃಷ್ಣರಾಜಪೇಟೆ ತಾಲೂಕಿನ ಭವಿಷ್ಯದ ನಾಯಕರಾಗಬೇಕು ಎಂಬ ಆಸೆ ನಮ್ಮ ಯಜಮಾನರಿಗಿತ್ತು. ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕ್ತಾ ಇರುವ ಅಂಬರೀಶ್ ಒಂದಲ್ಲ ಒಂದು ದಿನ ಕೃಷ್ಣರಾಜಪೇಟೆ ತಾಲೂಕಿನ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮುವುದು ಸೂರ್ಯ ಚಂದ್ರರಷ್ಟೇ ಸತ್ಯವಾಗಿದೆ ಎಂದು ಅಭಿಮಾನದಿಂದ ಹೇಳಿದ ಇಂದ್ರಮ್ಮ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಭಾರೀ ಪೈಪೋಟಿಯ ನಡುವೆಯೂ ಆಯ್ಕೆಯಾಗುವ ಮೂಲಕ ಇತಿಹಾಸವನ್ನು ನಿರ್ಮಿಸಿರುವ ಅಂಬರೀಶ್ ಬ್ಯಾಂಕಿನಲ್ಲಿ ಆಡಳಿತ ಸುಧಾರಣೆ ಮಾಡುವ ಜೊತೆಗೆ ರೈತಾಪಿ ವರ್ಗದ ಜನರು ಹಾಗೂ ಸಹಕಾರ ಸಂಘಗಳ ಆರ್ಥಿಕ ಬಲವರ್ಧನೆಗೆ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದ್ದಾರೆ. ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆ ಹೊಸಳ್ಳಿ ಜವರಾಯಿ ಗೌಡ, ಕಾರ್ಯದರ್ಶಿ ಕತ್ತರಘಟ್ಟ ವಾಸು, ಆಡಳಿತ ಮಂಡಳಿಯ ಪದಾಧಿಕಾರಿಗಳಾದ ಆಲೇನಹಳ್ಳಿ ಜಯರಾಜ್, ಹೆಮ್ಮನಹಳ್ಳಿ ರಮೇಶ್, ಐಚನಹಳ್ಳಿ ಶಿವಣ್ಣ, ಹಾದನೂರು ಪರಮೇಶ್, ಸಂತೆಬಾಚಹಳ್ಳಿ ನಾಗರಾಜು, ರಾಯಸಮುದ್ರ ಶಿವರಾಮೇಗೌಡ, ಚೆನ್ನಿಂಗೇಗೌಡ, ಅಂಚಿ ಸಣ್ಣಸ್ವಾಮಿಗೌಡ, ಬೂಕನಕೆರೆ ಜವರಾಯಿ ಗೌಡ, ಮರಡಹಳ್ಳಿ ಚನ್ನೇಗೌಡ, ಶೀಳನೆರೆ ಕೃಷ್ಣ ಸೇರಿದಂತೆ ಮಾಜಿ ಸ್ಪೀಕರ್ ಕೃಷ್ಣ ಅವರ ಅಭಿಮಾನಿಗಳು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವ ಟಿವಿ, ಕೃಷ್ಣರಾಜಪೇಟೆ. ನಿರ್ದೇಶಕ ಸ್ನೇಹಿತರಿಗೆ ಪ್ರಥಮವಾಗಿ ನಮಸ್ಕಾರ ಹೇಳ್ತಾ, ನಮ್ಮ ನಾಯಕರಂತ ಸನ್ಮಾನ್ಯ ಕೃಷ್ಣರವರ ಅಂತರಾಳದ ಶಿಷ್ಯ ಆದಂಥ ಮತ್ತು ಲಿಂಗಪ್ಪನವರ ವಂಶಸ್ಥರಾದಂಥ ಸನ್ಮಾನ್ಯ ಅಂಬರೀಶ್ ಅವರು ನಮ್ಮ ಟ್ರಸ್ಟಿನ ನಿರ್ದೇಶಕರಲ್ಲಿ ಒಬ್ಬರು. ಇವತ್ತು ಮಂಡ್ಯ ಜಿಲ್ಲೆಯ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಬಹುಶಃ ಅದು ನಮ್ಮ ಟ್ರಸ್ಟ್ಗೆ ಸಂದಂಥ ಗೌರವ ಅಂತ ಹೇಳಿ ನಾನಾದರೂ ಭಾವಿಸ್ತಾ, ಬಹುಶಃ ಅವರು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಶೀಳನೆರೆ ಹೋಬಳಿಗೆ ಮಾತ್ರ ಅಲ್ಲ, ಇಡೀ ತಾಲೂಕಿನ ಎಲ್ಲ ಯುವಜನತೆಯ ಮುಖಂಡರಾಗಿ ಯುವಕರ ಕಣ್ಮಣಿಯಾಗಿ ಇವತ್ತು ಬೆಳೀತಾ ಇದ್ದಾರೆ. ನಮ್ಮ ಪೂಜ್ಯ ಕೃಷ್ಣರವರ ಆಶಯ ಇತ್ತು. ಲಿಂಗಪ್ಪನವರು ಬಹುಶಃ ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ ರಾಜಕೀಯವಾಗಿ ಮೇಲ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಮಹಾಪುರುಷರು. ಅವರ ವಂಶಸ್ಥರಲ್ಲಿ ಅಂಬರೀಶ್ ಇವತ್ತು ಎಲ್ಲರ ಸೇವೆಯನ್ನು ಮಾಡ್ತಾ ಬೆಳೀತಾ ಬರ್ತಾ ಇದ್ದಾರೆ. ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯ ರೂಪಿತ ಆಗಲಿ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ರು. ಇವತ್ತು ಪೂಜ್ಯ ಕೃಷ್ಣರವರು ನಮ್ಮ ಮುಂದೆ ಇಲ್ಲ, ಆದರೆ ಅವರ ಆಶಯದಂತೆ ಬಹುಶಃ ಅವರ ಎಲ್ಲ ಶಿಷ್ಯರು ನನ್ನ ಅಂಬರೀಶ್ ಅವರಿಗೆ ಶ್ರೇಯಸ್ಸನ್ನು ಬಯಸುವರಾಗಿದ್ದೇವೆ. ಮುಂದೆ ಅವರಿಗೆ ಒಂದು ರಾಜಕೀಯವಾಗಿ ಒಳ್ಳೆಯ ಭವಿಷ್ಯ ರೂಪಿತ ಆಗಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅವರಿಂದ ಈ ತಾಲೂಕಿನ ಇನ್ನೂ ಹೆಚ್ಚಿನ ಒಂದು ಸೇವೆ ಸಲ್ಲಿ ಉತ್ತಮವಾದಂಥ ಒಂದು ರಾಜಕೀಯ ಅವಕಾಶ ಅವರಿಗೆ ದೊರಕಿ ಬರಲಿ ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ವಿನಂತಿಸ್ಕೊಳ್ತಾ, ಇವತ್ತೇನು ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರು ಶ್ರೀಮತಿ ಇಂದ್ರಮ್ಮ ಕೃಷ್ಣರವರು ಸಹ ಭಾಳ ಹೆಮ್ಮೆಯಿಂದ ಇವತ್ತು ನಮ್ಮೆಲ್ಲರ ಒಂದು ಬೆಳೆಯುವ ಯುವಕ ಇವತ್ತು ನಮ್ಮ ಟ್ರಸ್ಟಿಂದ ನಿರ್ದೇಶಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ವಿಚಾರ ಅಂತಕ್ಕಂಥದ್ದನ್ನ ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಆಶಯ ಆಗಿರ್ತದೆ. ಅವರಿಗೆ ದೇವರು ಶ್ರೇಯಸ್ಸನ್ನು ಕೊಡಲಿ, ಹೆಚ್ಚು ಬೆಳವಣಿಗೆ ಆಗಲಿ. ನಮ್ಮ ಟ್ರಸ್ಟ್ಗೆ ಅವರಿಂದ ಬಹಳ ಹೆಚ್ಚಿನ ಒಂದು ಅವಕಾಶ ಇದೆ. ಇವತ್ತೇನು ಟ್ರಸ್ಟ್ಗೆ ನಾವು ನಿವೇಶನವನ್ನು ಕೋರ್ತಾ ಇದ್ದೇವೆ. ಈ ಸರ್ಕಾರದಲ್ಲಿ ಮಂತ್ರಿಗಳ ಜೊತೆ ಹೆಚ್ಚಿನ ಒಡನಾಟ ಅವ್ರಿಗಿರೋದ್ರಿಂದ ಅವರ ಸಂಪೂರ್ಣ ಸಹಕಾರ ನಮ್ಮ ಟ್ರಸ್ಟ್ಗೆ ಬರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಎರಡು ಶುಭಾಶಯಗಳನ್ನ ಅವ್ರಿಗೆ ಹೇಳ್ತಾ ನಾನು ಒಂದು ಸಮಾಜ ಬೆಳೆಸ್ಬೇಕಂತ ಆಸೆ ಇದೆ.
ಎಲ್ಲೋ ಹೋಗೋದಕ್ಕಾಗ ಈಗ ಇರ್ತಾ ಇರಲಿಲ್ಲ. ಕೃಷ್ಣ ವತಿಯಿಂದ ಈ ದಿನ ನನಗೆ ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರು ತುಂಬ ಕೃಷ್ಣವರ ಏನು ಕೃಷ್ಣ ಪ್ರತಿಷ್ಠಾನದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಕೃಷ್ಣವರ ತುಂಬ ಹತ್ತಿರದಿಂದ ಬಲ್ಲವರು. ಅವರ ಆಶಯಗಳು, ಕೃಷ್ಣವರು ಕಂಡಂಥ ಕನಸು, ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರು ಒಳ್ಳೆಯ ಜಾರಿಗೆ ಹೋಗಬೇಕು, ಒಳ್ಳೆ ಬಡವನ ಕೆಲಸ ಮಾಡಬೇಕು ಅಂತ ಏನು ಅವರ ಆಸೆನ ಇಟ್ಕೊಂಡಿದ್ರು. ಅದ್ರ ಮುಖಾಂತರ ಇವತ್ತು ನಮ್ಮ ಟ್ರಸ್ಟ್ ಅಧ್ಯಕ್ಷ ಇರ್ಬೋದು, ಅಕ್ಕವ್ರು ಇರ್ಬೋದು, ಎಲ್ಲ ನಮ್ಮ ಚೆನ್ನಿಗೌಡ ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಜಯರಾಜ್ ಸರ್ ಇರ್ಬೋದು, ಎಲ್ಲರೂ ಕೂಡ ಕೃಷ್ಣ ಅವರ ಹೆಸರು ಉಳಿಬೇಕು. ಅದಕ್ಕೋಸ್ಕರ ಈ ಟ್ರಸ್ಟನ್ನು ಇಡೀ ವಯಸ್ಸಿನಲ್ಲಿ ಕಟ್ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮಗಿನ್ನೂ ಅವರಷ್ಟು ವಯಸ್ಸಾಗದವ್ರು ಪರವಾಗಿಲ್ಲ, ಹತ್ತತ್ರದಲ್ಲಿದ್ದರೂ ಕೂಡ ಅವರಷ್ಟು ಹೋರಾಟ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ನನಗೆ ಹಾಕಿರುವಂಥ ಈ ಸನ್ಮಾನ ನಮ್ಗೆ ತುಂಬ ಭಾರ ಆಗ್ತಾಯಿದೆ. ನನಗೆ ನಮ್ಮ ಟ್ರಸ್ಟಿಂದ ನಾನು ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಇಂದ್ರಕ್ಕವರು ಒಂದಿನೆಲ್ಲ ಅವ್ರು ಶ್ರಮ ವಹಿಸಿ ಕೇರ್ಪೇಟೆ ಬಂದು ನನಗೋಸ್ಕರನೇ ಬಂದು ಇವತ್ತು ಈ ಸಭೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆ. ಅವರು ಏನು ಆಶೀರ್ವಾದ ಮಾಡಿದ್ದಾರೆ, ಸಂಪೂರ್ಣ ಅವ್ರು ಏನು ಹೇಳ್ತಾರೆ ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನನಗೆ ಈ ಸನ್ಮಾನದ ಅವಶ್ಯಕತೆ ಇರಲಿಲ್ಲ, ಮೈಲೇಜ್ ಆಗಿತ್ತು. ಈ ದುಡ್ಡು ಕೂಡ ಇಷ್ಟೊಂದು ಖರ್ಚು ಮಾಡಿ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಸನ್ಮಾನ ಹೆಂಗೆ ಮಾಡಿದ್ರು ಆಗ್ತಾಯಿತ್ತು. ಅದು ಕೂಡ ಟ್ರಸ್ಟ್ ದುಡ್ಡನ್ನ ದೇವರೇಗೌಡರು ಆಗಾಗ ಹೇಳ್ತಾ ಇರ್ತಾರೆ, 1 ರೂಪಾಯಿಗೂ ಶ್ರಮ ವಹಿಸಿ ನಾವು ಮಡಗಿದ್ದೀವಿ. ಈಗ ಬೇರೆ ರೀತಿಯಲ್ಲಿ ಹೋಗಬಾರ್ದು, ಕೃಷ್ಣ ಪ್ರತಿಷ್ಠಾನದ ಟ್ರಸ್ಟ್ ಆಗಬೇಕು, ಗಾಂಧಿ ಭವನ ಆಗಬೇಕು, ಕೃಷ್ಣ ಅವ್ರ ಹೆಸರು ತಾಲೂಕಿನಲ್ಲಿ ಸದಾ ಇರಬೇಕು ಅಂತ ಹೇಳ್ತಾರೆ. ಯುವ ಪೀಳಿಗೆಗೂ ಕೂಡ ಅವರು ಗೊತ್ತಾಗಬೇಕು. ಪ್ರಾಮಾಣಿಕ ರಾಜಕಾರಣಿಗಳು ಮುಂದೆ ಹುಟ್ಟಬಲ್ಲಿ ಏನು ಅವ್ರು ಆಸೆ ಇಟ್ಟಿದ್ದಾರೆ, ಅದು ಪ್ರಾಮಾಣಿಕವು ನಾನು ಕೂಡ ಕೈ ಜೋಡಿಸಿ ಅವ್ರು ಎಲ್ಲಿ ಕರೀತಾರೆ ಹೋಗಿ ಈ ಕಟ್ಟಡ ವಿಚಾರದಲ್ಲಿ ಅವ್ರ ಜೊತೆ ನಿರಂತರವಾಗಿರ್ತೀನಿ. ಎಷ್ಟೋ ದಿನ ಅವ್ರು ಕಳಿಸ್ಬಿಟ್ಟು ನಾನು ಹೋಗೋಕ್ಕಾಗಲಿಲ್ಲ ಮಂಡ್ಯಕ್ಕೆ. ಎಷ್ಟೋ ದಿನ ಅವರು ಒಬ್ಬರೇ ಹೋಗ್ತಾರೆ, ಅಲ್ಲಿಂದ 40 ಕಿಲೋಮೀಟ್ರ್ ಬರ್ತಾರೆ. ವೈಯಕ್ತಿಕ ಏನಿರ್ತದೋ ಪಾಪ ಇಲ್ಲ ಸೀದಾ ಬಂದು ಪುರಸಭೆಗೆ ಹೋಗ್ತಾರೆ. ಆ ಪುರಸಭೆ ವ್ಯಾಪ್ತಿ ಇಡೀ ತಾಲೂಕಿಗೆ ಗೊತ್ತಿದೆ, ಅದು ಯಾವ ಥರ ಕೆಲಸ ಮಾಡಿಸ್ಬೇಕು ಅಂತ. ಆ ಒತ್ತಡದ್ರು ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನೂ ನಾವು 25% ಮಾತ್ರ ವಿದೇಶದಲ್ಲಿ ಹೋರಾಟ ಇದೆ. ಇನ್ನೂ 75% ಹೋರಾಟ ಮಾಡಿ ಅಲ್ಲಿ ಕಟ್ಟಡ ಸ್ಥಾಪನೆಯಾಗಿ ಈ ಕಚೇರಿಯಲ್ಲಿ ಸ್ಥಳಾಂತರ ಆದರೆ ಕೃಷ್ಣವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾವೆಲ್ಲರೂ ಕೂಡ ನಮ್ಮ ವೈಮನಸ್ಸು ಏನೇ ಇದ್ರೂ ಕೂಡ ಒಗ್ಗಟ್ಟಿನಲ್ಲಿ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ವಿ. ದಯಮಾಡಿ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನನಗೆ ಅಭಿನಂದನೆ ಮಾಡೋಕ್ಕೆ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರಕ್ಕೆ ನೂತನವಾಗಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಕೇರ್ಪೇಟೆ ಕೃಷ್ಣ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಸನ್ಮಾನ್ಯ ಅಂಬರೀಷ್ ಅವರು ರಾಜಕಾರಣದಲ್ಲಿ ಇನ್ನೂ ಬೆಳಿಬೇಕು, ಎತ್ತೆತ್ತಲು ಬೆಳಿಬೇಕು. ಅವಕಾಶಗಳು ಇದುವರೆಗೆ ಸಿಕ್ಕಿರೋ ಅವಕಾಶಗಳು ಕಡಿಮೆ ಏನಲ್ಲ, ಆದರೂ ಸಹ ಇನ್ನೂ ಏಕೆಂದರೆ ಒಂದು ಸಾರಿ ಅವರು 2013-14ರಲ್ಲಿ ಚುನಾವಣೆಗೆ ನಿಲ್ಲೇಬೇಕು ನೀನು ಅಂತೇಳಿ ಸನ್ಮಾನ್ಯ ಕೃಷ್ಣರವರು ಭಾಳ ಒತ್ತಾಯ ಮಾಡಿದ್ರು. ಇವರು ಮತ್ತು ಹರೀಶ್ ಅವ್ರನ್ನ ನಿಮ್ಮಿಬ್ಬರಲ್ಲಿ ಯಾರಾದರೂ ನೀವು ನಿಲ್ಲೇಬೇಕಪ್ಪ, ನಮ್ಗೆ ವಯಸ್ಸಾಯಿತು, ನಮ್ಗೆ ಆಗೋದಿಲ್ಲ ಅಂತ ಭಾಳ ನಮ್ಮೆಲ್ಲರೂ ಸಂಬಂಧ ಭಾಳ ಒತ್ತಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ಕೈ ತಪ್ಪೋಗಿದೆ. ಈಗ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇವರಿಗೆ ಬಲಗೈ ಬಂಟರಿದ್ದಂಗೆ. ಅವ್ರಿಗೆ ಅವರ ಬಲಗೈ ಬಂಟರು ಅಂಬರೀಷ್ ಅವರು, ಅವರ ಆಶೀರ್ವಾದ ಪೂರ್ಣ ಇದೆ. ಅವರ ಅವಧಿನಲ್ಲಿ ಇನ್ನೂ ಅವಕಾಶಗಳಿದೆ. ಅಪೆಕ್ಸ್ ಬ್ಯಾಂಕ್ ನಾಮಿನಿ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು, ಇನ್ನೂ ಅವಕಾಶಗಳಿದೆ. ಭಗವಂತ ಆಯಸ್ಸು ಮತ್ತು ಆರೋಗ್ಯ. ಇವರು ಸಾಧಕ್ಕೆ ಏನಾಗಿದೆ ಅಂದರೆ ಇವರು ಲಿಂಗಪ್ಪನವ್ರ ಫ್ಯಾಮಿಲಿ, ಲಿಂಗಪ್ಪನವರು ಇಡೀ ತಾಲೂಕಿನಲ್ಲಿ ಮನೆ ಮಾತಾಗಿದ್ದಾರೆ. ಅಂಬರೀಷು ಅಷ್ಟೇ ರಾಜಕಾರಣದ ಹಿನ್ನೆಲೆ ಇದೆ, ಬೆಳೆಯೋಕ್ಕೆ ಅವಕಾಶಗಳಿದೆ. ಇದನ್ನು ಉಪಯೋಗಿಸ್ಕೊಂಡು ಮೇಲೆ ಬನ್ನಿ ಅಂತೇಳಿ ನಾವೆಲ್ಲರೂ ಈ ಟ್ರಸ್ಟ್ ವತಿಯಿಂದ ತುಂಬಿದ ಸನ್ಮಾನವನ್ನು ಸಂದರ್ಭದಲ್ಲಿ ತಾಲೂಕಿನ ಯುವ ಮುಖಂಡರಾಗಿ ಬೆಳೆದಿದ್ದಾರೆ, ಜನಾನುರಾಗಿ ಆಗಿದ್ದಾರೆ. ನಮ್ಮ ಮನೆಯವರ ಒಂದು ಆಶಯ ಏನು ಅಂತಂದರೆ ಅವರನ್ನು ಇನ್ನೂ ಉನ್ನತ ಸ್ಥಾನದಲ್ಲಿ ಕಾಣಬೇಕು ಅಂತ ಇತ್ತು. ಅವರ ಆಶಯ ಕೈಗೂಡಲಿ. ನಮ್ಮನೆಯವರ ಒಂದು ಹಾದಿಯಲ್ಲೇ ಅವರು ಸಾಗಿ ಇನ್ನೂ ಹೆಚ್ಚು ಜನಾನುರಾಗಿಯಾಗಿ ಎಲ್ಲ ಜನರ, ಬಡ ಜನರ ಒಂದು ಆಶಯವನ್ನು ತೀರಿಸಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರ ಆರೈಕೆ ಏನು ಅಂತಂದರೆ ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕಾಣೋದೇ ಆಗಿದೆ. ಅದು ದೇವರ ಒಂದು ಆಶೀರ್ವಾದದಿಂದ ಕೈಗೂಡಲಿ ಅಂತ ಹೇಳಿ ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸ್ತೀವಿ.